ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ ನಡೆದಿದೆ. ಸುಟ್ಟ ಗಾಯ ವಿಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ವಾರ್ಡ್ ಹೊತ್ತಿ ಉರಿದಿದೆ. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಅಲ್ಲಿದ್ದಂಥ 26 ರೋಗಿಗಳು ಶಿಫ್ಟ್ ಆಗಿದ್ದಾರೆ. 14 ಪುರುಷರು ಹಾಗೂ 5 ಮಹಿಳೆಯರು ಹಾಗೂ 7 ಮಕ್ಕಳು ಆ ವಾರ್ಡ್ನಲ್ಲಿದ್ರು. ಎಲ್ಲರೂ ಕೂಡ ಬಚಾವಾಗಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ವಾರ್ಡ್ನಲ್ಲಿದ್ದಂಥ ರಿಜಿಸ್ಟರ್ ಬುಕ್, ಬೆಡ್ ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಆದರೆ ಅಲ್ಲಿದ್ದವರೆಲ್ಲರೂ ಕೂಡ ಬಚಾವಾಗಿದ್ದಾರೆ. ಒಟ್ಟು 14 ಪುರುಷರು, 5 ಮಹಿಳೆಯರು ಹಾಗೂ 7 ಮಕ್ಕಳು ಆ ವಾರ್ಡ್ನಲ್ಲಿ ಇದ್ರು. ಏಕಾಏಕಿಯಾಗಿ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ವಿಕ್ಟೋರಿಯಾ ಆಸ್ಪತ್ರೆಯ ಸುಟ್ಟ ಗಾಯ ವಿಭಾಗದಲ್ಲೇ ಬರ್ನಿಂಗ್ ವಾರ್ಡ್ನಲ್ಲೇ ನಡೆದಿರುವಂತಹ ಘಟನೆ ಇದು. ಎಲ್ಲ ರೋಗಿಗಳನ್ನು ಕೂಡ ಅಲ್ಲಿಂದ ಶಿಫ್ಟ್ ಮಾಡಲಾಗಿದೆ. ಬೆಳಗಿನ ಜಾವ ಕಾಣಿಸಿಕೊಂಡಿರುವಂತಹ ಬೆಂಕಿ ತಕ್ಷಣವೇ ಅಲ್ಲಿದ್ದಂತಹ ರೋಗಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಟ್ಟ ಗಾಯ ವಿಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡು ನಡೆದಿರುವಂತಹ ಅವಘಡ ಇದು. ಶಾರ್ಟ್ ಸರ್ಕ್ಯೂಟ್ ಇದಕ್ಕೆ ಕಾರಣ ಅಂತ ಈಗ ಹೇಳಲಾಗ್ತಾ ಇದೆ. 26 ರೋಗಿಗಳು ಆ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. 14 ಪುರುಷರು, 5 ಮಹಿಳೆಯರು ಹಾಗೂ 7 ಮಕ್ಕಳು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಎಲ್ಲರನ್ನೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಅದರಲ್ಲಿದ್ದಂಥ ರಿಜಿಸ್ಟರ್ ಬುಕ್ ಹಾಗೂ ಬೆಡ್ ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಬೆಂಕಿ ನಮಗೆ ಗೊತ್ತಾಗಿದ್ದು 2:55ರಿಂದ 2:58 3 ಗಂಟೆ ಆಸ್ಪಾಸಲ್ಲಿ, ಅದೇ ಒಂದು 5 ನಿಮಿಷದಲ್ಲಿ 2:55ರಿಂದ 3 ಗಂಟೆ ಒಳಗಡೆ ಗೊತ್ತಾಯಿತು. ಅದು ನಮ್ಮದು ಸೆಮಿನಾರ್ ರೂಮ್ ಏನಿದೆ ಅಲ್ಲಿ ಗೊತ್ತಾಗಿದ್ದು. ನಾ ಡ್ಯೂಟಿಯಲ್ಲಿದ್ದೆ, ಫೈಲ್ಸ್ ಎಲ್ಲ ಬರಿಬೇಕು, ಪೇಷಂಟ್ ಲೋಡ್ ಜಾಸ್ತಿ ಇತ್ತು. ಸೊ ಯಾರೂ ರೆಸ್ಟ್ ಮಾಡ್ತಿಲ್ಲ, ಎಲ್ಲ ಅಲರ್ಟ್ ಇದ್ದರು. ನನ್ನ ಜೊತೆ ಇದ್ದ ಡ್ಯೂಟಿ ಡಾಕ್ಟರ್ಸು ಅವೇರ್ ಇದ್ದರು. ಸೊ ನಾವು ಮೇಲೆ ವಾಶ್ರೂಮ್ ಯೂಸ್ ಮಾಡ್ಲಿಕ್ಕಂತ ಬಂದಾಗ ಏನೋ ಸೌಂಡ್ ಬರ್ತಿತ್ತು ಆ್ಯಕ್ಚುಲಿ. ಸೊ ಏನು ಅಂತ ಫಸ್ಟು ಗಮನ ಕೊಡಲಿಲ್ಲ. ಆಮೇಲೆ ಯಾಕೋ ಸೌಂಡ್ ಇನ್ನೂ ಬರ್ತಾನೆ ಇದೆಯಲ್ಲ ಅಂತ ನೋಡಿದಾಗ ಫ್ರಿಜ್ ಪಕ್ಕ ಇದ್ದಿದ್ದ ಪ್ಲಗ್ಗಲ್ಲಿ ಸ್ವಲ್ಪ ಫೈರ್ ಹತ್ಕೊಂಡಿತ್ತು. ಸೊ ತಕ್ಷಣಕ್ಕೆ ಹೋಗಿ ನಾನು ಸ್ಟಾಫ್ ಬ್ರದರ್ನೆಲ್ಲ ಕರ್ಕೊಂಡು ಬಂದೆ ಹೆಲ್ಪ್ಗೆ. ಮೇನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಎಕ್ಸ್ಟಿಂಗ್ವಿಷ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಬಟ್ ನಾವು ಟ್ರೈ ಮಾಡಿ ಅದು ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡೋಷ್ಟರಲ್ಲಿ ತುಂಬ ಸ್ಮೋಕ್ ಜಾಸ್ತಿ ಆಗೋಯಿತು. ಸೊ ತಕ್ಷಣಕ್ಕೆ ನಾವು ಹೊರಗಡೆ ಬಂದು ಸರ್ಗೆ ಮತ್ತು ಫೈರ್ ಎಕ್ಸ್ಟಿಂಗ್ವಿಷರ್ಗೆ, ಪೊಲೀಸವ್ರಿಗೆಲ್ಲ ಹೇಳಿದ್ವಿ. ಪೇಷಂಟ್ಸು ಆಗ ನಮಗೆ ಫಸ್ಟ್ ಫ್ಲೋರಲ್ಲಿ ICU ಮತ್ತು ಪೋಸ್ಟ್ ಆಫ್ ವಾರ್ಡ್ ಇದೆ ನಮ್ಮದು. ICU ಪೇಷಂಟ್ಸ್ 5 ಜನ ಇದ್ದರು, ಪೋಸ್ಟ್ ಆಫ್ ವಾರ್ಡಲ್ಲಿ 5 ಜನ ಪೇಷಂಟ್ಸ್ ಇದ್ದರು, ಮತ್ತು ಗ್ರೌಂಡ್ ಫ್ಲೋರಲ್ಲಿ 16 ಜನ ಪೇಷಂಟ್ಸ್ ಇದ್ದರು, ಬರ್ನ್ಸ್ ಅವರು. ಸೊ ICU ಮತ್ತು ಪೋಸ್ಟ್ ಆಫ್ನ ಬೇಗ ಎವ್ಯಾಕ್ಯುಯೇಟ್ ಮಾಡಿಕೊಂಡು ತಕ್ಷಣವೇ ಆಮೇಲೆ ಗ್ರೌಂಡ್ ಫ್ಲೋರ್ ಅವ್ರನ್ನೂ ಶಿಫ್ಟ್ ಮಾಡಿ ಸರ್ಗೆ ಇನ್ಫಾರ್ಮ್ ಮಾಡಿದ ತಕ್ಷಣ ಸರ್ ನಮಗೆ H ಬ್ಲಾಕಲ್ಲೆಲ್ಲ ರೆಡಿ ಮಾಡಿಕೊಟ್ರು, ವಾರ್ಡ್ ಮಾಡಿಸಿದ್ರು. ಸೊ ಆವಾಗಲೇ ಇಮಿಡಿಯೇಟ್ 3-5ಗೆ ಫೋನ್ ಮಾಡಿ ಹೇಳಿದ್ರು. ಇಮಿಡಿಯೇಟಾಗಿ ಐ ಇನ್ಸ್ಟ್ರಕ್ಟೆಡ್ ದೆಮ್ ಟು ಆಕ್ಟಿವೇಟ್ ದ ಕೋಡ್ ರೆಡ್ ಅಂತಂದರೆ ಇನ್ ಎನಿ ಎಮರ್ಜೆನ್ಸಿ ಫೈರ್ ವಿತಿನ್ ದ ಬಿಲ್ಡಿಂಗ್ ಆರ್ ಎನಿಥಿಂಗ್, ಕೋಡ್ ರೆಡ್ ಈಸ್ ಆಕ್ಟಿವೇಟೆಡ್ ಆ್ಯಂಡ್ ಇಮಿಡಿಯೇಟ್ ಆಲ್ ದಟ್ ಮೆಷರ್ಸ್ ವರ್ ಟೇಕನ್, ಸೇಫ್ಟಿ ಮೆಷರ್ಸು. ಸೊ ಇಮಿಡಿಯೇಟಾಗಿ ಪೊಲೀಸ್ ವಾಸ್ ಇನ್ಫಾರ್ಮ್ಡ್, ಇದು ಬ್ರಿಗೇಡ್ ವಾಸ್ ಇನ್ಫಾರ್ಮ್ಡ್ ಆ್ಯಂಡ್ ಆಲ್ ದ ಸ್ಟಾಫ್ಸ್ ವರ್ ಇನ್ಫಾರ್ಮ್ಡ್. ದ ಇಮಿಡಿಯೇಟ್ ಥಿಂಗ್ ಈಸ್ ವಿ ಇನ್ಸ್ಟ್ರಕ್ಟ್ ದಟ್ ಲೆಟ್ ಅಸ್ ಸ್ಟಾರ್ಟ್ ವೆಕೇಟಿಂಗ್ ಅಂತೇಳಿ. ಸೊ ಎಲ್ಲ ಪೇಷಂಟ್ಸ್ನು ಫಸ್ಟ್ ಫ್ಲೋರ್ ಇದ್ದವನ್ನ ಫೈರ್ ಆಗಿರೋ ಜಾಗಕ್ಕೂ ಪೇಷಂಟ್ಸ್ಗಳಿಗೂ ಸ್ವಲ್ಪ ತುಂಬ ದೂರ ಇದೆ, ಸಪ್ರೇಟ್ ಕಾರಿಡಾರು ಸಪ್ರೇಟ್ ಇದ್ದಿತ್ತು. ಸೊ ಎಲ್ಲ ಪೇಷಂಟ್ಸ್ನು ಸ್ಟ್ರೆಚರ್ ಎಲ್ಲ ರೆಡಿ ಇದ್ದು ಶಿಫ್ಟ್ ಮಾಡಿ. ನಮ್ಮಲ್ಲಿ ಏನಾಗಿದೆ, ಈ ಕೋವಿಡ್ಡು H1N1ಗೆ ಮತ್ತು ಏನಾರು ಎಮರ್ಜೆನ್ಸೀಸು ಡಿಸಾಸ್ಟರ್ಗೆ ಅಂತೇಳಿ ಸಪ್ರೇಟ್ ವಾರ್ಡ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ದಟ್ ವಾರ್ಡ್ ಇಲ್ಲ ಆಲ್ವೇಸ್ ಆ್ಯಕ್ಟಿವ್. ಸೊ ಆ ವಾರ್ಡ್ ರೆಡಿ ಇತ್ತು. ದರ್ ವಾಸ್ ನೋ ಕನ್ಫ್ಯೂಷನ್. ಇಮಿಡಿಯೇಟ್ಲಿ ವಿ ಶಿಫ್ಟೆಡ್ ಆಲ್ ದ ಪೇಷಂಟ್ಸ್ ಟು H ಬ್ಲಾಕ್ ವಾರ್ಡ್. ಯಾರಿಗೂ ಯಾವುದೇ ರೀತಿ ತೊಂದರೆ ಇಲ್ಲ, ಇದರ್ ಪೇಷಂಟ್ಸು ಅಥವಾ ಪೇಷಂಟ್ ಅಟೆಂಡರ್ಸು ಅಥವಾ ಡಾಕ್ಟರ್ಸು, ಸಿಬ್ಬಂದಿ ವರ್ಗ ಇರ್ಬೋದು, ಗ್ರೂಪ್ ಡಿ, ಯಾರಿಗೂ ಏನು ತೊಂದರೆ ಆಗಲಿಲ್ಲ. ಆ ರೂಮಲ್ಲಿ ಅಷ್ಟೇ ಫೈರ್ ಇತ್ತು. ಆ ರೂಮ್ ಫೈರ್ ಆಗಿದ ತಕ್ಷಣ ಅದು ಕ್ಲೋಸ್ಡ್ ಇತ್ತು. ಅದು ಬಿಟ್ಬಿಟ್ಟು ಇನ್ನು ಫೈರ್ ಸೇಫ್ಟಿ ಎಲ್ಲ ಇನ್ಫಾರ್ಮ್ ಮಾಡಿ ರೆಸ್ಟ್ ವಿ ಶಿಫ್ಟೆಡ್. ಯಾವ ಪೇಷಂಟ್ಸ್ಗಾಗಲಿ ಸಿಬ್ಬಂದಿ ವರ್ಗಕ್ಕಾಗಲಿ ಯಾರಿಗೂ ಅದರಿಂದ ಏನು ತೊಂದರೆ ಆಗಿಲ್ಲ. ಫೈರ್ ಬ್ರಿಗೇಡ್ ಬಂದು ವಿತಿನ್ ಒಂದು 3 ಗಂಟೆಗೆ ಕರೆಂಟ್ ಹೋಯಿತು. ನಾರ್ಮಲ್ ಆಗಿ ಒಂದು ಕರೆಂಟ್ ಹೋಗಿದ ತಕ್ಷಣ ಒಂದು 2-3 ನಿಮಿಷಕ್ಕೆ ಫುಲ್ಲು ಇಡೀ ಹಾಸ್ಪಿಟಲ್ ಬರ್ನಿಂಗ್ ವಾರ್ಡೇ ಹೊಗೆಯಲ್ಲಿಂದ ತುಂಬಿಕೊಂಡು ನಮಗೆ ಕಣ್ಣು ಕೂಡ ಬಿಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿದ ತಕ್ಷಣ ಲೈಕ್ ಬ್ರದರ್ಸ್, ಸಿಸ್ಟರ್ಸ್, ಡಾಕ್ಟರ್ಸ್ ಎಲ್ಲ ಅವರೇ
ವಿಕ್ಟೋರಿಯಾ ಆಸ್ಪತ್ರೆಯ ಬೆಳಗಿನ ಜಾವ ಸುಟ್ಟ ಗಾಯಗಳ ಏನೋ ಒಂದು ಕೊಠಡಿ ಇದೆ, ಒಂದು ಬಿಲ್ಡಿಂಗ್ ಇದೆ. ಆ ಒಂದು ಕಟ್ಟಡದಲ್ಲಿ ಎ ಬ್ಲಾಕ್ನಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಗ್ನಿ ಅವಘಡ ಸಂಭವಿಸಿದೆ. ಅದು ವಶಕ್ಕೆ ತಕ್ಷಣಕ್ಕೆ ಸಿಬ್ಬಂದಿಗಳು ನೋಡಿಕೊಂಡು ಅದನ್ನು ಫೈರ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ವಿಷಯನ ತಲುಪಿಸಿ ತಕ್ಷಣಕ್ಕೆ ಏನು ಫೈರ್ನವರು ಬಂದು ಆ ಒಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಈ ಒಂದು ಕಟ್ಟಡದಲ್ಲಿ ಅಂದರೆ ಏನು ಸುಟ್ಟ ಗಾಯಗಳ ಏನು ಒಂದು ಬ್ಲಾಕ್ ಇತ್ತು, ಆ ಒಂದು ಬ್ಲಾಕ್ನಲ್ಲಿ ಏನು ಹೊಗೆ ದಟ್ಟವಾಗಿ ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಕೂಡಲೇ ಅಗ್ನಿಶಾಮಕ ದಳದವರು ಬಂದಿದ್ದಾರೆ. ಬಂದಂಥ ಸಂದರ್ಭದಲ್ಲಿ ಆ ಒಂದು ಹೊಗೆಯನ್ನ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಲ್ಲಿ ಸಿಬ್ಬಂದಿಗಳಿದ್ದಾರೆ, ಆ ಒಂದು ಸಿಬ್ಬಂದಿಗಳು ತಕ್ಷಣಕ್ಕೆ ಏನು ಮಾಡಿದ್ರು, ಜೊತೆಗೆ ಅವು ಎಷ್ಟೊತ್ತಿಗೆ ಆ ಒಂದು ಬೆಂಕಿ ಸ್ಟಾರ್ಟ್ ಆಯಿತು ಅನ್ನುವಂಥದ್ದು ಅವರೇ ಹೇಳ್ತಾರೆ. ಸರ್, ನೀವು ಎಷ್ಟೊತ್ತಿಗಿದ್ರಿ ಇಲ್ಲಿ? ನಾವೇನು ಡ್ಯೂಟಿ ಮಾಡ್ತಿದ್ದಾಗ 2:58 ಟೈಮಲ್ಲಿ ಡ್ಯೂಟಿ ಡಾಕ್ಟರ್ಸ್ ವಾಶ್ರೂಮ್ ಯೂಸ್ ಮಾಡೋಕೆ ಹೋದಾಗ ಸ್ಪಾರ್ಕ್ ಆಗಿದೆ ಅಂತ ಗೊತ್ತಾಯ್ತು ನಮಗೆ. ಆಮೇಲೆ ಬಂದು ಅದನ್ನು ನೋಡಿದಾಗ ಅದು ಸ್ವಲ್ಪ ಫ್ರಿಡ್ಜ್ ಹತ್ರ ಲೈಟಾಗಿ ಸ್ಪಾರ್ಕ್ ಬರ್ತಾಯಿತ್ತು. ನಾವೇನು ಆಫ್ ಮಾಡೋಕ್ಕೆ ನಾವು ಮತ್ತು ನಮ್ಮ ಭೋಗೇಶ್ ಸರ್ ಇಬ್ಬರು ಹೋದ್ವಿ ಫೈರ್ ಎಕ್ಸ್ಟಿಂಗ್ವಿಷರ್ ತಗೊಂಡು. ಆದರೆ ಅದು ಆಫ್ ಆಗಲಿಲ್ಲ. ಮತ್ತು ಕಿಡಿ ಜಾಸ್ತಿನೇ ಆಯಿತು. ಜಾಸ್ತಿಯಾಗಿ ಏನಾಯಿತು, ಅದು ಫ್ರಿಡ್ಜ್ ಪಕ್ಕದಲ್ಲಿ ಇದ್ದಿದ್ದರಿಂದ ಅದು ಸ್ವಲ್ಪ ಗ್ಯಾಸ್ ಎಕ್ಸ್ಟ್ಯೂಸ್ ಆಗಿದೆ ಅನಿಸುತ್ತೆ. ಅದಕ್ಕಂತೂ ನಾವು ರೆಡ್ ಅಲರ್ಟ್ ಹಾಕಿದ್ವಿ. ರೆಡ್ ಅಲರ್ಟ್ ಅಂದರೆ ನಮ್ಮಲ್ಲಿ ಏನೋ ಪೇಷಂಟ್ ರೆಡ್ ಝೋನ್ ಅಂದರೆ ಎಮರ್ಜೆನ್ಸಿಗೆ ಎಕ್ಸಿಟ್ ಎಲ್ಲ ಇತ್ತು. ಅದಕ್ಕೋಸ್ಕರ ನಾವು ಅಲರ್ಟ್ ಮಾಡಿ ಪೇಷಂಟ್ನ ಇಮಿಡಿಯೇಟಾಗಿ 10 ನಿಮಿಷದಲ್ಲಿ ಶಿಫ್ಟ್ ಮಾಡಿವಿ ಸರ್. ಬೇರೆ ಕಡೆ ಎಲ್ಲ ಎಚ್ ಬ್ಲಾಕ್ ಅಂತ ಇದೆ, ಅಲ್ಲಿಗೆ ಇಮಿಡಿಯೇಟ್ ನಾವು ಡೀನ್ ಸರು, ಸೂಪರಿಂಟ್ ಸರ್, ನಮ್ಮ ಮೆಡಿಕಲ್ ಆಫೀಸರು, ನಮ್ಮ ನರ್ಸಿಂಗ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.